ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾಗಮಣಿ ಎಂಸಿ. ನಾನು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆಯಾಗಿ ಮೆಟ್ರೋ ಆಸ್ಪತ್ರೆ ಮತ್ತು ಮಾತೃವಾತ್ಸಲ್ಯ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ತಿಳಿದ ಹಾಗೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಆಚರಿಸಲಾಗುತ್ತೆ. ಇದು ಮುಖ್ಯ ಉದ್ದೇಶ ಹೆಣ್ಮಕ್ಳು ಅಥವಾ ಮಹಿಳೆಯರು ಸಮಾಜಕ್ಕೆ ನೀಡಿರುವ ಕೊಡುಗೆಯನ್ನಾಗ್ಲಿ ಅಥವಾ ಸಾಧನೆಗಳನ್ನಾಗ್ಲಿ ಸ್ಮರಿಸೋದು. ಹಾಗೆ ಹೆಣ್ಮಕ್ಳು ನಿರಂತರವಾಗಿ ಏನ್ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ ಅವರ ದೈನಂದಿನ ಜೀವನಗಳಲ್ಲಿ, ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸುವ ಉದ್ದೇಶದಿಂದ ನಾವು ಮಹಿಳಾ ದಿನಾಚರಣೆನ ಆಚರಿಸ್ತೀವಿ. ಪ್ರತಿ ವರ್ಷವೂ ಒಂದು ಥೀಮ್ ಇರುತ್ತೆ. ಈ ಬಾರಿಯ ಥೀಮ್ ಇನ್ಸ್ಪೈರ್ ಇನ್ಕ್ಲೂಷನ್, ಅಂದ್ರೆ ಮಹಿಳೆಯರನ್ನ ಎಲ್ಲಾ ಕ್ಷೇತ್ರಗಳಲ್ಲಿ, ಸಾಮಾಜಿಕ ಆಗಿರ್ಬೋದು, ಆರ್ಥಿಕವಾಗಿರ್ಬೋದು, ರಾಜಕೀಯ ಆಗಿರ್ಬೋದು, ಕ್ರೀಡಾ ಕ್ಷೇತ್ರ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಕ್ಷೇತ್ರವಾಗಿರ್ಬೋದು, ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನ ಸೇರ್ಪಡೆಯಾಗೋದಕ್ಕೆ ಅಥವಾ ಮಹಿಳೆಯರು ಭಾಗವಹಿಸೋದಕ್ಕೆ ಒಂದು ಪ್ರೇರೇಪಣೆ ಕೊಡುವುದು ಈ ಬಾರಿಯ ಮುಖ್ಯ ಉದ್ದೇಶ. ಈ ದಿನದಿಂದ ಒಂದು ಮಹಿಳಾ ವೈದ್ಯೆಯಾಗಿ ನಾನು ನಿಮಗೆ ನೀಡುವಂತ ಸಲಹೆ, ನಿಮ್ಮ ವರ್ಕ್ ಪ್ರೆಷರ್ ಅಲ್ಲಿ, ಕೆಲಸದ ಒತ್ತಡದಲ್ಲಿ ನಿಮ್ಮ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡಬೇಡಿ. ಒಂದು ಮಹಿಳೆ ಆರೋಗ್ಯವಾಗಿರೋದ್ರಿಂದ ಅವರ ಪರಿವಾರ ಸಂಪೂರ್ಣವಾದ ಜವಾಬ್ದಾರಿ ಅಥವಾ ಕಾಳಜಿಯನ್ನ ತಗೋಬಹುದು. ಅದಕ್ಕಾಗಿ ನೀವು ಒಂದು ಉತ್ತಮವಾದ ಜೀವನ ಶೈಲಿ ಅಂದ್ರೆ ಹೆಲ್ತಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ, ಅದನ್ನ ಅಳವಡಿಸ್ಕೋಬೇಕು. ಅದು ವಾಕಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಮೆಡಿಟೇಷನ್ ಅಥವಾ ಧ್ಯಾನ ಆಗಿರ್ಬೋದು, ಅಥವಾ ಉತ್ತಮವಾದ ಆಹಾರ ಸೇವನೆ ಆಗಿರ್ಬೋದು. ಇವೆಲ್ಲವನ್ನು ನೀವು ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನೀವೊಂದು ಉತ್ತಮ ಜೀವನ ಶೈಲಿಯನ್ನ ನಡೆಸಬಹುದು. ನಿಮ್ಮಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಕಂಡು ಬಂದಲ್ಲಿ ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಿ ಸೂಕ್ತವಾದ ಚಿಕಿತ್ಸೆ ತಗೊಳ್ಳೋದು ತುಂಬಾ ಮುಖ್ಯ. ಮಹಿಳೆಯರಲ್ಲಿ ಕಾಣುವಂತ ಮುಟ್ಟಿನ ಸಮಸ್ಯೆ ಇರ್ಬೋದು, ಬಿಳಿ ಮುಟ್ಟಿನ ಸಮಸ್ಯೆ ಇರ್ಬೋದು, ಬೇರೆ ಏನಾದ್ರು ಗಡ್ಡೆಗಳಿರ್ಬೋದು, ಅದಕ್ಕೆ ಏನಾದ್ರು ಆ ತರ ಏನಾದ್ರು ತೊಂದರೆ ಇದ್ರಲ್ಲಿ ನೀವು ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಅದರ ಜೊತೆಗೆ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್, ಅಂದ್ರೆ ರೆಗ್ಯುಲರ್ ಆಗಿ ನೀವು ರೂಟೀನ್ ಚೆಕ್ಅಪ್ಸ್ ಮಾಡ್ಕೊಳ್ಳೋದ್ರಿಂದ ಏನಾದ್ರು ಮುಂದೆ ಬರುವಂತ ಕಾಯಿಲೆಗಳು, BP ಕಾಯಿಲೆ ಆಗಿರ್ಬೋದು, ಅಥವಾ ಸಕ್ಕರೆ ಕಾಯಿಲೆ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಅಥವಾ ಯಾವುದೇ ರೀತಿ ಕ್ಯಾನ್ಸರ್ ಆಗಿರ್ಬೋದು, ಮುಂಚೆನೆ ಕಂಡುಹಿಡಿಯೋದ್ರಿಂದ ಅದರಿಂದ ಗಂಭೀರವಾದ ಪರಿಣಾಮಗಳನ್ನ ಆಗೋದನ್ನ ನಾವು ತಪ್ಪಿಸಬಹುದು. ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ಸ್ ಮಾಡಿಸೋದ್ರಿಂದ ನೆಕ್ಸ್ಟ್ ಬರುವಂತ ಕಾಯಿಲೆಗಳನ್ನ ಮುಂಚಿತವಾಗಿನೇ ನಾವು ಕಂಡುಹಿಡಿಯೋದ್ರಿಂದ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೂಡ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ನಾವು ಕೊಡಬಹುದು. ನಿಮ್ಗೆ ತಿಳಿದಿರೋ ಹಾಗೆ ಇತ್ತೀಚೆಗೆ ಹೆಣ್ಮಕ್ಳಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್ ಮತ್ತೆ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠದ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿ ಕಂಡು ಬರ್ತಾ ಇದೆ. ಇದನ್ನ ಒಂದು ಸಿಂಪಲ್ ಟೆಸ್ಟ್ ಇಂದ, ಗರ್ಭಕಂಠದ ಕ್ಯಾನ್ಸರ್ ನ ಒಂದು ಸಿಂಪಲ್ ಟೆಸ್ಟ್ ಅಂದ್ರೆ ಪಾಪ್ಸ್ಮಿಯರ್ ಅಂತ ಹೇಳಿ ಒಂದು ಟೆಸ್ಟ್ ಮಾಡ್ತೀವಿ. ಅದನ್ನ ಮಾಡೋದ್ರಿಂದ ಮುಂದೆ ಬರುವಂತ ಕ್ಯಾನ್ಸರ್ ಕಾಯಿಲೆ ನೀವು ಮುಂಚೆನೆ ಕಂಡಿಟ್ಕೊಂಡು ಅದಕ್ಕೆ ಸೂಕ್ತ ಪರಿಹಾರನ, ಸೂಕ್ತ ಚಿಕಿತ್ಸೆಯನ್ನ ಮುಂಚಿತವಾಗಿ ತೆಗೆದುಕೊಳ್ಬಹುದು. ಹಾಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸ್ತನದ ಕ್ಯಾನ್ಸರ್ ಅಂದ್ರೆ ಸ್ತನದಲ್ಲಿ ಏನಾದ್ರು ಬ್ರೆಸ್ಟ್ ಅಲ್ಲಿ ಗಡ್ಡೆಗಳಿದ್ರೆ ಅದನ್ನ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ. ನೀವೇ ಪರೀಕ್ಷೆ ಮಾಡ್ಕೋಬಹುದು. ಅಥವಾ ಮ್ಯಾಮೋಗ್ರಾಮ್ ಅಂತ ಹೇಳಿ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಮಾಡ್ತೀವಿ. ಅದರಿಂದ ಕೂಡ ಗಡ್ಡೆಗಳೇನಾದ್ರು ಇದ್ರೆ ಅದನ್ನ ಮುಂಚಿತವಾಗಿ ಕಂಡುಹಿಡಿಯೋದ್ರಿಂದ ಮತ್ತೆ ಅರ್ಲಿ ಸ್ಟೇಜಸ್ ಅಲ್ಲಿ ಕಂಡುಹಿಡಿಯೋದ್ರಿಂದ ಅದಕ್ಕೆ ಕಂಪ್ಲೀಟ್ ಆಗಿ ನಾವು ಕ್ಯೂರ್ ಮಾಡಬಹುದು. ಅದರಿಂದ ಆಗುವಂತ ಗಂಭೀರ ಪರಿಣಾಮಗಳನ್ನ ನಾವು ತಪ್ಪಿಸಬಹುದು. ಸರ್ವೈಕಲ್ ಕ್ಯಾನ್ಸರ್ ಅಂತ ಏನ್ ಹೇಳಿದೆ, ಗರ್ಭಕಂಠದ ಕ್ಯಾನ್ಸರ್ಗೆ ಇದಕ್ಕೆ ಒಂದು ವ್ಯಾಕ್ಸಿನ್ ಕೂಡ ಅವೈಲಬಲ್ ಇದೆ. ಇದನ್ನ 9 ರಿಂದ 14 ವರ್ಷದ ಹೆಣ್ಮಕ್ಳಿಗೆ ನಾವು ವ್ಯಾಕ್ಸಿನ್ ಕೊಡ್ತೀವಿ. 9 ರಿಂದ 14 ವರ್ಷದ ಮಕ್ಕಳಿಗೆ 2 ಡೋಸ್ ಆಗಿ ವ್ಯಾಕ್ಸಿನ್ ಕೊಡ್ತೀವಿ. ಹಾಗೂ 14 ವರ್ಷದ ನಂತರದ ಹೆಣ್ಮಕ್ಳಿಗೆ ನಾವು 3 ಡೋಸ್ ಆಗಿ ವ್ಯಾಕ್ಸಿನ್ ಕೊಡ್ತೀವಿ. ಇದನ್ನ ನೀವು ನಿಮ್ಮ ವೈದ್ಯರ ಹತ್ರ ಚರ್ಚಿಸಿ ಇದ್ರ ಬಗ್ಗೆ ನಿರ್ಧಾರ ತಗೋಬಹುದು. So stay healthy, stay happy. Happy Women's Day once again. Thank you.